ಭಾರತದ ಸಂವಿಧಾನದ ಅನುಚ್ಛೇದ 200 ಆರ್ಟಿಕಲ್ 200 ರಾಜ್ಯಪಾಲರಿಗೆ ರಾಜ್ಯ ಶಾಸಕಾಂಗವು ಅಂಗೀಕರಿಸಿದ ಮಸೂದೆಯನ್ನು ರಾಷ್ಟ್ರಪತಿಗಳ ಪರಿಗಣನೆಗಾಗಿ ಕಾಯ್ದಿರಿಸುವ ರಿಸರ್ವ್ ಅಧಿಕಾರವನ್ನು ನೀಡುತ್ತದೆ. ಇದರ ಕುರಿತಾದ ಸಮಗ್ರ ವಿವರಗಳು ಇಲ್ಲಿವೆ. 1. ಅನುಚ್ಛೇದ 200ರ ಅಡಿಯಲ್ಲಿ ರಾಜ್ಯಪಾಲರಿಗಿರುವ ಆಯ್ಕೆಗಳು. ರಾಜ್ಯ ಶಾಸಕಾಂಗವು ಒಂದು ಮಸೂದೆಯನ್ನು ಅಂಗೀಕರಿಸಿ ರಾಜ್ಯಪಾಲರ ಅಂಕಿತಕ್ಕಾಗಿ ಕಳುಹಿಸಿದಾಗ ಅವರು ಈ ಕೆಳಗಿನ 4 ನಿರ್ಧಾರಗಳಲ್ಲಿ ಒಂದನ್ನು ತೆಗೆದುಕೊಳ್ಳಬಹುದು. ಅಂಕಿತ ಹಾಕುವುದು, ಮಸೂದೆಗೆ ಒಪ್ಪಿಗೆ ನೀಡುವುದು, ಇದರಿಂದ ಅದು ಕಾನೂನಾಗುತ್ತದೆ. ಅಂಕಿತ ನೀಡದೆ ತಡೆಹಿಡಿಯುವುದು, ಮಸೂದೆಯನ್ನು ತನ್ನಲ್ಲೇ ಉಳಿಸಿಕೊಳ್ಳುವುದು, ವಿತ್ಹೋಲ್ಡ್ ಅಸೆಂಟ್. ಮರುಪರಿಶೀಲನೆಗೆ ಕಳುಹಿಸುವುದು, ಮಸೂದೆಯಲ್ಲಿ ಬದಲಾವಣೆಗಳನ್ನು ಸೂಚಿಸಿ ಶಾಸಕಾಂಗಕ್ಕೆ ವಾಪಸ್ ಕಳುಹಿಸುವುದು, ಹಣಕಾಸು ಮಸೂದೆಯನ್ನು ಹೊರತುಪಡಿಸಿ. ರಾಷ್ಟ್ರಪತಿಗಳ ಪರಿಗಣನೆಗೆ ಕಾಯ್ದಿರಿಸುವುದು, ಇದನ್ನು ಅನುಚ್ಛೇದ 200ರ ವಿಶೇಷ ಅಧಿಕಾರದಡಿ ಮಾಡಲಾಗುತ್ತದೆ. 2. ರಾಷ್ಟ್ರಪತಿಗಳಿಗೆ ಕಾಯ್ದಿರಿಸುವ ಪ್ರಕ್ರಿಯೆ. ರಾಜ್ಯಪಾಲರು ಯಾವಾಗ ಮಸೂದೆಯನ್ನು ರಾಷ್ಟ್ರಪತಿಗಳಿಗೆ ಕಳುಹಿಸುತ್ತಾರೆ? ಕಡ್ಡಾಯ ಸಂದರ್ಭ: ಯಾವುದೇ ಮಸೂದೆಯು ಹೈಕೋರ್ಟ್ನ ಉಚ್ಚ ನ್ಯಾಯಾಲಯ ಅಧಿಕಾರವನ್ನು ಕುಂದಿಸುವಂತಿದ್ದರೆ ಅಥವಾ ಅದರ ಸ್ಥಾನಮಾನಕ್ಕೆ ಧಕ್ಕೆ ತರುವಂತಿದ್ದರೆ ಅಂತಹ ಮಸೂದೆಯನ್ನು ರಾಜ್ಯಪಾಲರು ರಾಷ್ಟ್ರಪತಿಗಳ ಪರಿಗಣನೆಗೆ ಕಡ್ಡಾಯವಾಗಿ ಕಾಯ್ದಿರಿಸಲೇಬೇಕು. ಇತರೆ ಸಂದರ್ಭಗಳು: ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದ್ದರೆ, ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ ತರುವಂತಿದ್ದರೆ, ಆಸ್ತಿಯ ಕಡ್ಡಾಯ ಸ್ವಾಧೀನಕ್ಕೆ ಸಂಬಂಧಿಸಿದ್ದಾಗಿದ್ದರೆ. ಅನುಚ್ಛೇದ 31A. 3. ಅನುಚ್ಛೇದ 201 ರಾಷ್ಟ್ರಪತಿಗಳ ಮುಂದಿನ ಕ್ರಮ. ರಾಜ್ಯಪಾಲರು ಮಸೂದೆಯನ್ನು ಕಾಯ್ದಿರಿಸಿದ ನಂತರ ಅದರ ಮುಂದಿನ ಹಂತಗಳನ್ನು ಅನುಚ್ಛೇದ 201 ವಿವರಿಸುತ್ತದೆ. ರಾಷ್ಟ್ರಪತಿಗಳು ಆ ಮಸೂದೆಗೆ ಅಂಕಿತ ಹಾಕಬಹುದು ಅಥವಾ ತಡೆ ಹಿಡಿಯಬಹುದು. ರಾಷ್ಟ್ರಪತಿಗಳು ರಾಜ್ಯಪಾಲರ ಮೂಲಕ ಮಸೂದೆಯನ್ನು ಶಾಸಕಾಂಗಕ್ಕೆ ಮರುಪರಿಶೀಲನೆಗಾಗಿ ಕಳುಹಿಸಬಹುದು. ಶಾಸಕಾಂಗವು ಆ ಮಸೂದೆಯನ್ನು ತಿದ್ದುಪಡಿ ಮಾಡಿ ಅಥವಾ ಮಾಡದೆಯೇ ಮತ್ತೆ ರಾಷ್ಟ್ರಪತಿಗಳಿಗೆ ಕಳುಹಿಸಿದರೂ ರಾಷ್ಟ್ರಪತಿಗಳು ಅದಕ್ಕೆ ಅಂಕಿತ ಹಾಕಲೇಬೇಕೆಂಬ ಕಡ್ಡಾಯ ನಿಯಮವಿಲ್ಲ. ಇದು ರಾಜ್ಯಪಾಲರ ಮರುಪರಿಶೀಲನಾ ಅಧಿಕಾರಕ್ಕಿಂತ ಭಿನ್ನವಾಗಿದೆ. ಮುಖ್ಯ ಸಾರಾಂಶ. ಅಂಶ ವಿವರ. ಅನುಚ್ಛೇದ 200 ಅಧಿಕಾರ: ಮಸೂದೆಯನ್ನು ರಾಷ್ಟ್ರಪತಿಗಳ ಅನುಮೋದನೆಗೆ ಕಾಯ್ದಿರಿಸುವುದು. ಉದ್ದೇಶ: ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಮನ್ವಯ ಹಾಗೂ ಸಂವಿಧಾನದ ರಕ್ಷಣೆ. ನಿಮಗೆ ಈ ಅಧಿಕಾರಕ್ಕೆ